ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಸೇಮ್ ಟು ಸೇಮ್ ಅದೇ ವಿಚಾರಗಳು. ಆಲ್ಮೋಸ್ಟ್ ಪೇಪರ್ ಲೀಕು, ಅಕ್ರಮ ನೇಮಕಾತಿ, ಇಂತಹ ವಿಚಾರಗಳನ್ನು ಇಟ್ಕೊಂಡು ಜಾರ್ಖಂಡ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ, ಜನ್ಸಿ. ಸೊ ಜಂತರ್ ಮಂತರ್ನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದನ್ನ ಸಮೀಕರಿಸಿ ಆಮೇಲೆ ಮಾತಾಡ್ತೀನಿ. ಸೊ ಈಗ ಜಾರ್ಖಂಡ್ನಲ್ಲಿ ನಡೀತಾ ಇರುವ ಆ ವಿದ್ಯಾರ್ಥಿ ಪ್ರತಿಭಟನೆಗಳನ್ನ ಸದುದ್ದೇಶ ಇಲ್ಲದೆ ದುರುದ್ದೇಶ ಇಟ್ಕೊಂಡು ಬಿಜೆಪಿ ಹಿಂದ್ಗಡೆಯಿಂದ ಪಂಪ್ ಮಾಡೋ ಪ್ರಯತ್ನ ಮಾಡ್ತಿತ್ತು. ಜಾರ್ಖಂಡ್ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಯುವ ಜನತೆಯ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಬಿಜೆಪಿಗೆ ಅಲ್ಲಿ ಏನೋ ಒಂದು ದೇಶ ವಿರೋಧಿ, ಸಮಾಜ ವಿರೋಧಿ ಕಿತಾಪತಿ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಇದರ ನಡುವೆ ಬಿಜೆಪಿ ಒಂದು ತಂತ್ರವನ್ನು ಅನುಸರಿಸ್ತು. ಏನು ಅಂದ್ರೆ, ಜಂತರ್ ಮಂತರ್ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ರಲ್ಲ, ಜಾರ್ಖಂಡ್ನ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಯಾಕೆ ಬೆಂಬಲ ಘೋಷಿಸಿಲ್ಲ? ಯಾಕೆ ಅಂದ್ರೆ ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ಇದೆ. ಹಾಗಾಗಿ ತನ್ನ ಸರ್ಕಾರ ಇರುವ ಕಡೆ ಜೆನ್ಸಿಗೆ ಬೆಂಬಲವನ್ನ ರಾಹುಲ್ ಗಾಂಧಿ ಕೊಡ್ತಾ ಇಲ್ಲ ಅಂತ. ಆದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಲೆಕ್ಕ ಉಲ್ಟಾ ಹೊಡೆದಿದ್ದೆಲ್ಲಿ ಅಂದ್ರೆ, ನಿನ್ನೆ ರಾಹುಲ್ ಗಾಂಧಿ ಜಾರ್ಖಂಡ್ನ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೇಷರತ್ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಜಾರ್ಖಂಡ್ ಸರ್ಕಾರ ಅತ್ಯಂತ ಶೀಘ್ರದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅನ್ನೋದನ್ನ ಅವರು ಸಹ ಒತ್ತಿ ಹೇಳಿದ್ದಾರೆ. ಸೊ ಆ ಮೂಲಕ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಲೆಕ್ಕಾಚಾರಗಳು ಒಂದು ಕಡೆ ಉಲ್ಟಾ ಹೊಡೆದಿದ್ರೆ, ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿ ಹೋರಾಟ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ, ಯಾರ ನೇತೃತ್ವದಲ್ಲಿ ನಡೀತಾ ಇದೆ, ಅಲ್ಲಿ ಉಪವಾಸ ಮಲಗಿರುವಂತಹವರು ಯಾರು, ಏನಾಗ್ತಿದೆ ಅಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ ದೇಶದ ಯುವ ಜನತೆ ಎಚ್ಚೆತ್ಕೊಂಡಿದ್ದಾರೆ. ಅವರು ಪಕ್ಷವನ್ನು ನೋಡ್ತಾ ಇಲ್ಲ, ಸರ್ಕಾರವನ್ನು ನೋಡ್ತಾ ಇಲ್ಲ. ಯಾರಿದ್ರೂ ಸಹ ನಮಗೆ ಅನ್ಯಾಯ ಆಗಿದೆ ಅಂದ್ರೆ ನಾವು ಸುಮ್ಮನೆ ಬಿಡಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರ ತಗೊಂಡು ಹೋರಾಟದ ನಂತರ ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ನಡೀತು. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮಂಡಿಯೂರಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯಿತು. ಅದೇ ರೀತಿಯ ಪ್ರತಿಭಟನೆಗಳು ಈಗ ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಅಲ್ಲೇನು ವಿಚಾರ ಅಂತಂದ್ರೆ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದರ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೆದಿದ್ದಾವೆ, ಪೇಪರ್ ಲೀಕ್ ಆಗಿದೆ ಅನ್ನೋದು ಯುವ ಜನತೆಯ ಆರೋಪ, ಗಂಭೀರ ಆರೋಪ. ಅದರ ಜೊತೆಗೆ ಬೇರೆ ವಿಚಾರಗಳಲ್ಲಿ ಸಹ UPSC ಎಕ್ಸಾಮ್ಗಳಲ್ಲಿ ಅಕ್ರಮಗಳು ನಡೀತಾ ಇದೆ, ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಅಕ್ರಮ ನಡೀತಾ ಇದೆ, ವಿದ್ಯಾಭ್ಯಾಸದ ಗುಣಮಟ್ಟ, ನಿರುದ್ಯೋಗ ಎಲ್ಲವನ್ನು ಮುಂದಿಟ್ಕೊಂಡು ಜಾರ್ಖಂಡ್ನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ, ಜನ್ಸಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲೂ ಸಹ ಜಂತರ್ ಮಂತರ್ ರೀತಿಯಲ್ಲಿ ಅಲ್ಲಿರುವಂತಹ ಜೈಪಾಲ್ ಸಿಂಗ್ ಮುಂಡಾ ಸ್ಟೇಡಿಯಂನಲ್ಲಿ ಉಪವಾಸ ಮಲಗಿದ್ದಾರೆ, ಅಮರನಾಥ ಉಪವಾಸ ಮಲಗಿದ್ದಾರೆ. ಇಲ್ಲಾದ್ರೂ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ನೀರಾದ್ರೂ ಕುಡಿತಾ ಇದ್ರು, ಅಲ್ಲಿ ನಾವು ನೀರು ಕುಡಿಯಲ್ಲ ಅಂತ ಮಲಗಿದ್ರು. ನೀರು ಸಹ ಕುಡಿಯೋದಿಲ್ಲ ಅಂತ ಹೇಳಿ ಮುಖ್ಯವಾಗಿ ದೇವೇಂದ್ರನಾಥ್ ಮೆಹ್ತೋ ಸ್ಟೂಡೆಂಟ್ ಲೀಡರ್ ಅವರು ನೀರು ಸಹ ಮುಟ್ಟಲ್ಲ ಅಂತ ಆಗಸ್ಟ್ 2ನೇ ತಾರೀಕು ಪ್ರತಿಭಟನೆಗೆ ಉಪವಾಸಕ್ಕೆ ಕೂತ್ಕೊಂಡ್ರು. 3 ದಿನ ಕಂಟಿನ್ಯೂಸ್ ಆಗಿ ನೀರನ್ನು ಸಹ ಸೇವಿಸಲಿಲ್ಲ ಅವರು. ಅವರ ಆರೋಗ್ಯ ಸಿಕ್ಕಾಪಟ್ಟೆ ಹದಗೆಡ್ತು. ಸೋನಂ ವಾಂಗ್ಚುಕ್ ಸ್ವತಃ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಕನಿಷ್ಠ ನೀರು ಕುಡೀರಿ, ಉಪವಾಸ ಸತ್ಯಾಗ್ರಹದಲ್ಲಿ ನೀರು ಕುಡಿಯೋದೇನು ಅಪವಾದ ಆಗೋದಿಲ್ಲ, ನೀರು ಕುಡೀರಿ ಅಂತ ಬೇರೆ ಬೇರೆ ಹೋರಾಟಗಾರರು ಸಹ ಮನವಿಯನ್ನ ಮಾಡಿಕೊಂಡ್ರು ದೇವೇಂದ್ರಗೆ. ದಯವಿಟ್ಟು ನೀರು ಸೇವಿಸಿ, ನಿಮ್ಮನ್ನ ನೀವು ಮುಗಿಸ್ಕೊಂಡ್ರೆ ಈ ಸರ್ಕಾರಗಳು ಕೇರ್ ಮಾಡೋದಿಲ್ಲ ಅಂತ. ಸೊ 5ನೇ ತಾರೀಕು ಕೇವಲ ನೀರನ್ನು ಮಾತ್ರ ಕುಡಿದ್ರು. ಆದರೆ ಆ ಹೋರಾಟವನ್ನು ವಿರೋಧಿಸ್ತಾ ಇದ್ದಂಥವ್ರು, ಹೇಗೆ ಜಂತರ್ ಮಂತರ್ ಹೋರಾಟವನ್ನು ವಿರೋಧಿಸೋದಕ್ಕೆ ಅಂತ ಒಂದು ಪಡೆ ಇತ್ತು, ಬಿಜೆಪಿಯ ನೀಚ ಫಾಲೋವರ್ಸ್ ಇದ್ರು, ಬಿಜೆಪಿನೇ ಇತ್ತು, ಕೆಟ್ಟ ಕೊಳಕ RSS ಸಂಘ ಪರಿವಾರದ ಮನಸ್ಥಿತಿಗಳಿತ್ತು. ಅದೇ ರೀತಿ ಜಾರ್ಖಂಡ್ನಲ್ಲಿನ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ವಿರುದ್ಧ ಸಹ ಕಾಂಗ್ರೆಸ್ಸಿನ ಚಮಚಗಳು, JMM ಪಕ್ಷದ ಗುಲಾಮರು ಅವರು ಸಹ ಇದು ಬಿಜೆಪಿ ಪ್ರಾಯೋಜಿತ ಪ್ರತಿಭಟನೆ ಅಂತ ಬಾಯಿ ಬಡ್ಕೊಳ್ತಿದ್ರು. ನೀರು ಕುಡಿದಿದ್ದನ್ನೇ ದೊಡ್ಡ ವಿಚಾರ ಮಾಡಿ ಇದೆಂತಹ ಉಪವಾಸ, ಉಪವಾಸ ಮುಗಿದು ಹೋಯಿತು, ಉಪವಾಸ ಬ್ರೇಕ್ ಆಯಿತು, ಏನೂ ಇಲ್ಲ, ಸುಮ್ಮನೆ ಇದು ಡ್ರಾಮಾ ಅಂತೆಲ್ಲ ಕತೆ ಕಟ್ಟಕ್ಕೆ ನೋಡಿದ್ರು. ಬಟ್
ಅವರು ನೀರು ಕುಡ್ಕೊಂಡು ಈಗ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವರ ಜೊತೆಗೆ ಇನ್ನೂ 5 ಜನ ಈಗ ಲೇಟೆಸ್ಟ್ ಆಗಿ ಸೇರ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅವರು ಸಹ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸ್ಟೇಡಿಯಂ ಏನಿದೆ, ಜೈಪಾಲ್ ಸಿಂಗ್ ಮುಂಡಾ ಸ್ಟೇಡಿಯಂ ಈಗ ಕೇಂದ್ರ ಬಿಂದುವಾಗಿದೆ. ಜಾರ್ಖಂಡ್ನಲ್ಲಿ ಪ್ರತಿಭಟನೆಗಳು, ವಿದ್ಯಾರ್ಥಿಗಳ ಆಕ್ರೋಶ, ಜನ್ಸಿ ಸಿಟ್ಟು ಮತ್ತು ಅವರ ಹೋರಾಟದ ಕಿಚ್ಚು. ಸೊ ಜಾರ್ಖಂಡ್ ಸರ್ಕಾರ ಒಂದು 4 ದಿನ ಸುಮ್ಮನಿತ್ತು. 5ನೇ ದಿನಕ್ಕೆ ತನ್ನ ಪ್ರತಿನಿಧಿಯನ್ನ ಕಳಿಸಿ ಮಾತುಕತೆಗೆ ಬನ್ನಿ ಅಂತ ಕರೀತು. ಮಾತುಕತೆಗೆ ಬನ್ನಿ, ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಅಂತ. ಬಟ್ ಅಲ್ಲಿನ ಜನ್ಸಿ ಸ್ಪಷ್ಟವಾಗಿ ಹೇಳ್ತು, ನಾವು ಮಾತಾಡಿದ್ರೆ ಮುಖ್ಯಮಂತ್ರಿ ಜೊತೆ ಮಾತ್ರ ಮಾತಾಡೋದು, ಹೇಮಂತ್ ಸೊರೇನ್ ಅವ್ರ ಹತ್ರ ಮಾತ್ರ ಮಾತಾಡೋದು, ಮತ್ತು ಅದು ಸಹ ಆನ್ ಕ್ಯಾಮರಾ ಮೀಟಿಂಗ್ ಆಗಬೇಕು. ಎಲ್ಲೋ 4 ಗೋಡೆಗಳ ನಡುವೆ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ನಮಗೆ ಮಾತುಕತೆ ಬೇಡ. ಆನ್ ಕ್ಯಾಮ್ರಾ ಓಪನ್ ಅಲ್ಲಿ ಡಿಸ್ಕಷನ್ಸ್ ಆಗಬೇಕು. ಮುಖ್ಯಮಂತ್ರಿಗಳೇ ಸ್ವತಃ ಮಾತಾಡಿಸ್ಬೇಕು ನಮ್ಮನ್ನ. ಬೇರೆ ಯಾರೋ ಮಧ್ಯವರ್ತಿಗಳು ಬರೋದು, ಯಾವುದೋ ಮಂತ್ರಿ ಬರೋದು, ಯಾವುದೋ ಆಫೀಸರ್ ಬರೋದು, IAS ಆಫೀಸರ್ ಬರೋದು, DC ಬರೋದು, ಅದೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ವಿ ವಾಂಟ್ ದ ಚೀಫ್ ಮಿನಿಸ್ಟರ್ ಟು ಟಾಕ್ ಟು ಅಸ್. ಅದು ಸಹ ಆನ್ ಕ್ಯಾಮ್ರಾ ಅಷ್ಟೇ. ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಜಾರ್ಖಂಡ್ ಸರ್ಕಾರ ಏನು ಮಾಡಬೇಕು ಅನ್ನೋದಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಹೋದ್ರೆ ಅವ್ರ ಈಗೋ ಹರ್ಟ್ ಆಗುತ್ತೆ. ಈ ಸರ್ಕಾರಗಳ ನೀಚ ಮನಸ್ಥಿತಿಗಳನ್ನ ನೋಡಿ. ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಅಂತಾರೆ, ಬೆನ್ನೆಲುಬು ಅಂತಾರೆ, ಇನ್ನೇನೇನೋ ಅಂತಾರೆ. ಆ ವಿದ್ಯಾರ್ಥಿಗಳ ಬಳಿ ಮಾತಾಡೋದಕ್ಕೆ ಇವರಿಗೆ ಈಗೋ ಅಡ್ಡ ಬರುತ್ತೆ, ಪ್ರತಿಷ್ಠೆ ಅಡ್ಡ ಬರುತ್ತೆ. ಅಮಿತ್ ಶಾಗೆ ಪ್ರತಿಷ್ಠೆ ಅಡ್ಡ ಬಂದುಬಿಟ್ಟಿತ್ತು. ಧರ್ಮೇಂದ್ರ ಪ್ರಧಾನಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಮಾತಾಡೋದಕ್ಕೆ ಪ್ರತಿಷ್ಠೆ, ಈಗೋ ಅಡ್ಡ ಬಂದುಬಿಟ್ಟಿತ್ತು. ನರೇಂದ್ರ ಮೋದಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿಗೂ ಈಗೋ ಚುಚ್ಚುತ್ತಾ ಇದೆ. ಅಮಿತ್ ಶಾ ಸದನದಿಂದ ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದಾರೆ, ಸದನಕ್ಕೆ ಬರ್ತಾ ಇಲ್ಲ. ಮೋದಿ ಸದನಕ್ಕೆ ಬರ್ತಾ ಇಲ್ಲ. ರಾಜಕಾರಣಿಗಳು ಅದೇ ರೀತಿಯಲ್ಲಿ ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್, ಅಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರೋದು, ಅವರು ಸಹ ಹಿಂದೆ ಮುಂದೆ ನೋಡ್ತಿದ್ದಾರೆ. ಬಟ್ ಬಗ್ಲೇಬೇಕಾಗತ್ತೆ, ಬಗ್ತಾರೆ. ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿಗಳೇ ಕೂರಿಸ್ಕೊಂಡು ಆ ವಿದ್ಯಾರ್ಥಿ ನಾಯಕರ ಜೊತೆ ಮಾತಾಡ್ತಾರೆ. ಇನ್ನು ಜಂತರ್ ಮಂತರ್ಗೂ ಅದಕ್ಕಿರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಗಮನಿಸಬೇಕು. ಜಾರ್ಖಂಡ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆಗೆ, ಅಲ್ಲಿನ ಸರ್ಕಾರದ ಪ್ರತಿಕ್ರಿಯೆಗೂ, ಇಲ್ಲಿ ಜಂತರ್ ಮಂತರ್ನಲ್ಲಿ ಮೋದಿ ಸರ್ಕಾರ ತೋರಿದ ನೀಚತನಕ್ಕೂ ಏನು ವ್ಯತ್ಯಾಸ? ಅಲ್ಲಿ ಮಕ್ಕಳ ತಲೆ ಹೊಡಿಲಿಲ್ಲ, ಮಕ್ಕಳ ಮೇಲೆ ಅತಿಯಾದಂತಹ ಫೋರ್ಸ್ ಬಳಸಿಲ್ಲ, ಅವ್ರ ಮೇಲೆ ಎಲ್ಲಂದ್ರಲ್ಲಿ ಲಾಠಿ ಚಾರ್ಜ್ ಮಾಡಿಲ್ಲ, ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನಡೆಸ್ಕೊಳ್ಳಿಲ್ಲ ಅಲ್ಲಿನ ಪೊಲೀಸರು. ಅದರ ಜೊತೆಗೆ 3ನೇ ದಿನಕ್ಕೇನೆ ತನ್ನ ಪ್ರತಿನಿಧಿಯನ್ನ ಪ್ರತಿಭಟನಾಕಾರರ ಬಳಿಗೆ ಕಳಿಸಿದ್ರು. ಏನು ನಿಮ್ಮ ಬೇಡಿಕೆ, ಬನ್ನಿ ಮಾತುಕತೆಗೆ ಅಂತ ಆಹ್ವಾನ ಕೊಟ್ರು. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಕೆಟ್ಟ ಕೊಳಕ ಭಾಷೆಯಲ್ಲಿ ಅವರನ್ನ ಉಗ್ರವಾದಿಗಳು, ಇನ್ನೇನು ಅಂತ ಅವರ ಚಮಚಗಳನ್ನ, ಅವರ ಅಂಧಭಕ್ತರನ್ನ, ಮಾಧ್ಯಮಗಳನ್ನ ಎತ್ತಿ ಕಟ್ಟಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ವಿದ್ಯಾರ್ಥಿಗಳು, ಯುವ ಜನತೆಯನ್ನ ಅವಮಾನಿಸುವಂತಹದ್ದು, ಅವಹೇಳನ ಮಾಡುವಂತಹದ್ದು ಮಾಡಿಲ್ಲ. ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾತುಕತೆಗೆ ಆದಷ್ಟು ಶೀಘ್ರವಾಗಿ ಬನ್ನಿ ಅಂತ ಕರೆದಿದ್ದಾರೆ. 4ನೇ ದಿನಕ್ಕೆ ಕರೆದಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿದಾಗ ಮೋದಿ, ಅಮಿತ್ ಶಾ ತೋರಿಸಿದಂತಹ ನೀಚತನ ಇದೆಯಲ್ಲ, ಮಕ್ಕಳ ಮೇಲೆ ಕೇಸುಗಳನ್ನ ಹಾಕಿ 15 ವರ್ಷದ ಮಗುವಿಂದ 75 ವರ್ಷದ ಮನುಷ್ಯ ಕ್ಷಮೆ ಕೇಳಿಸ್ಕೊಂಡು ಖುಷಿ ಪಡುವಂತಹ ಆ ಮನೋವಿಕಾರ ಇದೆಯಲ್ಲ, ಅದನ್ನ ಅಲ್ಲಿ ತೋರಿಸಿಲ್ಲ. ಇದರ ನಡುವೆ ಬಿಜೆಪಿ ಹಿಂದ್ಗಡೆಯಿಂದ ಪಂಪ್ ಮಾಡುತ್ತೆ. ಏನು, ಅಲ್ಲಿ ಪ್ರತಿಭಟನೆಗಳು ಜೋರಾಗಬೇಕು. ಆಗ ಕಾಂಗ್ರೆಸ್ ಯಾಕೆ ಈ ಪ್ರತಿಭಟನೆಗಳನ್ನ ಬೆಂಬಲಿಸ್ತಾ ಇಲ್ಲ, ಜಂತರ್ ಮಂತರ್ನಲ್ಲಿ ಬೆಂಬಲಿಸಿತ್ತಲ್ಲ ಅಂತ ಹೇಳಬೇಕು. ರಾಹುಲ್ ಗಾಂಧಿನೂ ಸಹ ಹೇಳ್ಕೊಂಡು ಬಂದು ಜಂತರ್ ಮಂತರ್ ಪ್ರತಿಭಟನೆಗೆ ಅಷ್ಟೆಲ್ಲ ಬೆಂಬಲ ಕೊಟ್ಟಂತಹ ನೀವು ಪುಣ್ಯಾತ್ಮ, ಯಾಕೆ ಜಾರ್ಖಂಡ್ನಲ್ಲಿ ಪ್ರತಿಭಟನೆಗಳು ನಿಮಗೆ ಕಾಣಿಸ್ತಿಲ್ವ ಅಂತ ರಾಹುಲ್ ಗಾಂಧಿನ ಸಿಲುಕಿಸಬೇಕು ಅಂತ ನರೇಂದ್ರ ಮೋದಿ, ಅಮಿತ್ ಶಾ ಸ್ಕೆಚ್ ಹಾಕೊಂಡಿದ್ರು. ಬಟ್ ಆ ಸ್ಕೆಚ್ಗೆ ನಿನ್ನೆ ರಾಹುಲ್ ಗಾಂಧಿ ನೀರು ಹಾಕಿದ್ರು. ರಾಹುಲ್ ಗಾಂಧಿ ವಿಡಿಯೋ ಸಂದೇಶವನ್ನೇ ಹೊರಬಿಟ್ಟುಬಿಟ್ರು. ಜಾರ್ಖಂಡ್ನ ವಿದ್ಯಾರ್ಥಿ ಪ್ರತಿಭಟನೆಗಳಿಗೆ ನನ್ನ ಬೆಂಬಲ ಇದೆ, ನನ್ನ ಸಂಪೂರ್ಣ ಬೆಂಬಲ ಇದೆ. ಅಲ್ಲಿ ಯಾವ ಸರ್ಕಾರ ಆದರೂ ಇರಲಿ, ಈ ದೇಶದಲ್ಲಿ ಇವತ್ತು ರೆಕ್ರೂಟ್ಮೆಂಟ್ಗಳು ನ್ಯಾಯಯುತವಾಗಿ ನಡೀತಾ ಇಲ್ಲ, ಪೇಪರ್ ಲೀಕ್ಗಳು ಎಲ್ಲ ಕಡೆ ನಡೀತಾ ಇದ್ದಾವೆ, ಶಿಕ್ಷಣ ವ್ಯವಸ್ಥೆ ಹದಗೆಟ್ಟೋಗಿದೆ. ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಮಕ್ಕಳು. ಅವರ ಜೊತೆ ನಾನು ಇರ್ತೀನಿ, ನನ್ನ ಬೆಂಬಲ ಸಂಪೂರ್ಣವಾಗಿ ಅವ್ರಿಗಿದೆ ಅಂತ ಘೋಷಣೆ ಮಾಡೋ ಮೂಲಕ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಅದನ್ನ ರಾಹುಲ್ ಗಾಂಧಿ ಕಡೆ ತಿರುಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಈಗ.
ಸಾಧ್ಯ ಆಗಿಲ್ಲ. ಸೊ ನಿಮ್ಗೆ ಸ್ಪಷ್ಟವಾಗಿ 2 ವಿಚಾರ ತಿಳ್ಕೋಬೇಕು. ಒಂದು, ಜಾರ್ಖಂಡ್ ಸರ್ಕಾರ ಅದನ್ನ ನಿಭಾಯಿಸ್ತಿರುವಂತಹ ರೀತಿ ಮತ್ತು ಆದಷ್ಟು ಶೀಘ್ರದಲ್ಲಿ ಅವರನ್ನ ಮಾತುಕತೆಗೆ ಎಳ್ಕೊಂಬರಕಂತ ಪ್ರಯತ್ನ, ದೌರ್ಜನ್ಯ ರಹಿತವಾದಂತಹ ಪ್ರತಿಭಟನೆಗೆ ಅವಕಾಶ, ಪ್ಲಸ್ ಮಕ್ಕಳನ್ನ ಕೆಟ್ಟ ಕೊಳಕ ರೀತಿ ದೇಶದ್ರೋಹಿಗಳು, ಪಾಕಿಸ್ತಾನಿ ಏಜೆಂಟ್ಗಳೆಲ್ಲ ಬಿಂಬಿಸ್ತೆ ಅವ್ರಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ಮಾಡ್ಲಿ ಅಂತ ಎಷ್ಟು ಬಳಸಬೇಕು ಪೊಲೀಸನ್ನ ಅಷ್ಟು ಬಳಸ್ತಿದ್ದಾರೆ. ಎಲ್ಲವೂ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಪೊಲೀಸರನ್ನ ಬಳಸ್ತಾ ಇದ್ದಾರೆ ಅಷ್ಟೇ. ಸೊ ಇದಿಷ್ಟು ಜಾರ್ಖಂಡ್ನಿಂದ ಬರ್ತಿರುವಂತಹ ಸುದ್ದಿ. ರಾಹುಲ್ ಗಾಂಧಿ ತಲೆಗೆ ಕಟ್ಟಬೇಕು ಅಂತ ನೋಡಿದಂತಹ ಒಂದು ಪ್ಲಾನು ಈಗ ಅಮಿತ್ ಶಾ ನರೇಂದ್ರ ಮೋದಿಗೆ ಉಲ್ಟಾ ಹೊಡೆದಿದೆ. ಇನ್ನೊಂದು ನಾವು ಡಿಸ್ಕಸ್ ಮಾಡಿದ್ದು, ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತೋರಿದ ನೀಚಾತಿ ನೀಚ ನಡವಳಿಕೆ ಮತ್ತು ಜಾರ್ಖಂಡ್ನಲ್ಲಿ ತೋರಿಸ್ತಾ ಇರುವಂತಹ ನಡವಳಿಕೆ, ಅದರ ನಡುವೆ ಇರುವಂತಹ ವ್ಯತ್ಯಾಸ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.